ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ, ಏನ್ ನಡೀತಿದೆ? ನೇಲ್ ಪಾಲಿಶ್ ರೀ ಇದೇನ್ರಿ ಇದು? ನಾನು ನಿಮ್ಮನ್ನ ಮದ್ವೆ ಆಗಿ 32 ವರ್ಷ ಆಯ್ತು. ಒಂದೇ ಒಂದು ದಿವಸನಾದ್ರೂ ನನ್ಗೆ ಈ ತರ ಒಂದು ಸೇವೆ ಮಾಡಿದ್ದೀರಾ ನೀವು? ಮಂದಾಕಿರಿ, ಅದು ಯಾಕೆ ಅಷ್ಟೊಂದು ಹೊಟ್ಟೆ ಹುರ್ಕೋತಾ ಇದೆಯಾ? ನೀನು ಬೇರೆ, ಮಕ್ಕಳು ಬೇರೆ. ಆವಾಗ ನನಗೆ ಕೆಲಸ ಇತ್ತು, ಟೈಮ್ ಇರ್ತಾ ಇರಲಿಲ್ಲ. ಈಗ ನನಗೆ ಕೆಲಸ ರಿಟೈರ್ ಆಗಿದ್ದೀನಿ, ಫುಲ್ ಫ್ರೀ ಆಗಿದ್ದೀನಿ, ಮಾಡೋಕ್ಕೇನು ಕೆಲಸ ಇಲ್ಲ. ಅದಕ್ಕೆ ಹಚ್ತಾ ಇದ್ದೀನಿ. ಬಾ, ನೀನು ಕೂತ್ಕೊ, ನಿನಗೂ ಹಚ್ತೀನಿ. ಅಷ್ಟೇ ಯಾಕೆ, ಪಕ್ಕದ ಮನೆ ಪದ್ಮಿನಿ ಇದಾರಲ್ಲ, ಅವ್ರನ್ನೂ ಕರಿ, ಅವ್ರಿಗೂ ಹಚ್ತೀನಿ. ನನಗೇನು ಬೇಜಾರಿಲ್ಲ. ವಯಸ್ಸಾದ ಕಾಲದ ಮೇಲೆ ಆಸೆ ನೋಡು. ನಿಮ್ ಸೇವೆ ಮನೆ ಮಟ್ಟಕ್ಕೆ ಸಾಕು, ಸೋಷಿಯಲ್ ಸರ್ವಿಸ್ ಏನು ಆಗೋದು ಬೇಡ. ನೋಡಿದ್ರಪ್ಪ, ಪದ್ಮಿನಿ ಆಂಟಿ ಹೆಸರು ಹೇಳ್ತಿದಂಗೆ ಅಮ್ಮಂಗೆ ಇಷ್ಟು ಕೋಪ ಬಂತು. ಅದನ್ನೇ ಪ್ರೀತಿ ಅನ್ನೋದು ಕಣೋ. ನನ್ನ ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂಚೂರು ಪ್ರೀತಿ ಕಡಿಮೆ ಆಗಿಲ್ಲ ಅವಳಿಗೆ. ಅಲ್ವಾ ಮಂದಾಕಿನಿ? ಅಲ್ವಾ ಮಂದಾಕಿನಿ? ನೀವೇನ್ ಬೆಣ್ಣೆ ಹಚ್ಚಕ್ ಬರಬೇಡಿ. ಸರಿ ಬಾ, ನೈಲ್ ಪಾಲಿಶ್ ಹಚ್ತೀನಿ. ಏನ್ ಬೇಕಿಲ್ಲ. ಹೋಗ್ಲಿ ಅತ್ತೆ, ಹಚ್ಚಿಸ್ಕೊಳ್ಳಿ. ಏನು ಬೇಡ ಬಿಡಮ್ಮ, ಇಷ್ಟು ವರ್ಷ ಇಲ್ದೇ ಇರೋದು ಇವಾಗ ಯಾಕೆ? ನನ್ನ ನೇಲ್ಸ್ ಆಸ್ ಇಟ್ ಈಸ್ ಚೆನ್ನಾಗೇ ಇದೆ. ಬಂದ್ಬಿಟ್ರು ಪಾಲಿಶ್ ಹಚ್ಚಕ್ಕೆ. ರೀ, ನೀವು ಕನ್ನಡ ಮೇಷ್ಟ್ರ ಆಗ್ಬಾರ್ದಿತ್ತು, ನಾಟಕದ ಮೇಷ್ಟ್ರ ಆಗ್ಬೇಕಿತ್ತು. ಅದೇ ನಿಮಗೆ ಸೂಟ್ ಆಗೋದು. ಸರಿ, ಮೊದಲು ಕಾಫಿ ಕೊಡು. ಹಾಟ್ ಕಾಫಿ ಹೋಗಿ ಕೋಲ್ಡ್ ಕಾಫಿ ಆಗ್ಬಿಡುತ್ತೆ. ಸಾರಿ ತಗೊಳ್ಳಿ ತಗೊಳ್ಳಿ. ನಗ್ತಾರೆ, ಅದೊಂದು ಗೊತ್ತಿದೆ ಅಷ್ಟೇ. ಅಪ್ಪ ಪಾಪ ಅಮ್ಮ ಇಷ್ಟೊಂದು ರೇಗಿಸ್ಬಾರ್ದಿತ್ತು. ಕೋಪ ಮಾಡ್ಕೊಂಡು ಹೋಗ್ಬಿಟ್ರು ನೋಡು. ಕೋಪನೂ ಇಲ್ಲ, ಎಂಥದ್ದು ಇಲ್ಲ. ನೋಡ್ತಾ ಇರು, ಇನ್ನು 1-2 ನಿಮಿಷ ಆದಮೇಲೆ ರೀ ಅಂತ ಅವಳೇ ಬರ್ತಾಳೆ. ಅವಳಿಗೆ ನಾನು ಬಿಟ್ಟಿರೋಕ್ಕಾಗಲ್ಲ, ಎಲ್ಲದಕ್ಕೂ ನಾನು ಬೇಕೇ ಬೇಕು. ಅಣ್ಣ ಇಲ್ಲ ಮೇಡಮ್ 50 ರೂಪಾಯಿ. ಹಾಂ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಿಂಗೆ ಖುಷಿಯಾಗಿ ಸಂತೋಷವಾಗಿ ಯಾವಾಗಲೂ ಜೊತೆಲಿರಿ ಮೇಡಮ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನೀವು ಎಷ್ಟು ಕೊಟ್ರಿ? 50 ರೂಪಾಯಿ ಅಷ್ಟೇನಾಗಿದ್ದು? ನಾನು ಹೇಳಿದ್ನಲ್ಲ, ರನ್ನಿಂಗ್ ಆಟೋ ಹಿಡಿದ್ರೆ ಕಮ್ಮಿ ಆಗುತ್ತೆ ಅಂತ. ವಾವ್, ಇದೆಲ್ಲ ಗೊತ್ತೇ ಇರಲಿಲ್ಲ ನೋಡಿ. ಏನೋ ಗೌತಮ್ ಅವರೇ, ಈ ನಮ್ಮ ಮೆಟ್ರೋ ಸಿಟೀಸ್ ಡೆಲ್ಲಿ, ಚೆನ್ನೈ, ಮುಂಬೈ ಅಷ್ಟೇ ಯಾಕೆ, ನಮ್ ಧಾರವಾಡ, ಬಿಜಾಪುರ, ಉತ್ತರ ಕರ್ನಾಟಕದ ಎಷ್ಟೋ ಕಡೆ ಶೇರಿಂಗ್ ಬೇಸಿಸ್ ಇರುತ್ತೆ. ಒಂದೇ ಆಟೋ ಅಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ರೇಟ್ ಕಮ್ಮಿ ಆಗುತ್ತೆ. ಈ ಸೀಟ್ ಜೊತೆ ಚಾರ್ಜ್ ಶೇರ್ ಆಗುತ್ತಲ್ವಾ, ಅದಕ್ಕೆ ಆಟೋ ಅಲ್ಲಿ ಹೋದವ್ರಿಗೂ ಲಾಭ, ಆಟೋ ಓಡಿಸೋನ್ಗೂ ಲಾಭ. ಒಂಥರ ವಿನ್ ಸಿಚುವೇಶನ್ ಅದು. ಶೇರಿಂಗ್ ಈಸ್ ಕೇರಿಂಗ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ವಾ? ಎಕ್ಸಾಕ್ಟ್ಲಿ. ನೋಡಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ಎಂತ ದೊಡ್ಡ ಫಿಲಾಸಫಿ ಇರುತ್ತೆ. ಫಿಲಾಸಫಿ ಎಲ್ಲ ಕಡೆನೂ ಇರುತ್ತೆ. ಹಾಗೆ ನೋಡಿದ್ರೆ ಲೈಫೇ ದೊಡ್ಡ ಫಿಲಾಸಫಿ. ಪ್ರತಿದಿನ ಪ್ರತಿ ಕ್ಷಣ ಏನಾದ್ರೂ ಅಂತ ಹೇಳ್ಕೊಡುತ್ತೆ, ನಾವು ಕಲಿಬೇಕಷ್ಟೇ. ಕರೆಕ್ಟ್. ಇವಾಗ ಇಲ್ಲಿ ಯಾಕೆ ಬಂದಿದ್ದೀವಿ? ಬನ್ನಿ ಹೇಳ್ತೀನಿ. ಗೌತಮ್ ಅವರೇ, ಇದು ನಾನು ಓದಿದ ಸ್ಕೂಲು. ಮಂಜಣ್ಣ ಹೇಗಿದ್ದೀರಾ? ಭೂಮಿಕ, ನಾನು ಚೆನ್ನಾಗಿದ್ದೀನ, ನೀನು ಹೇಗಿದೀಯಾ? ಆರಾಮಾಗಿದ್ದೀನಿ. ಇವ್ರು ಯಾರು? ನನ್ ಗಂಡ. ಹೌದಾ? ಸ್ಕೂಲ್ ತೋರ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಹೋಗ್ಬೋದಾ? ಅಯ್ಯೋ, ಏನಮ್ಮ ನಿನಗಿಲ್ಲ ನನಗೆ ಕತ್ತ. ಹೋಗಮ್ಮ, ನಿನ್ ಸ್ಕೂಲ್ ಇದು. ಸರಿನಾ? ತಿಂಡಿ ಆಯ್ತಾ ನಿಮ್ದು? ಆಯ್ತು, ಬಾಯ್. ಬನ್ನಿ. ಇಷ್ಟು ದೊಡ್ಡ ಸ್ಕೂಲಲ್ಲಿ ಓದಿದ್ರ? ನಿಮ್ಮ ತಂದೆಗೆ ಅಫೋರ್ಡ್ ಮಾಡೋಕ್ಕಾಯ್ತಾ? 3 ಜನ ಮಕ್ಳು ಬೇರೆ. ಇಲ್ಲಪ್ಪ, ನಾನು ಓದ್ತಿರ್ಬೇಕಾದ್ರೆ ಸ್ಕೂಲ್ ನಾರ್ಮಲ್ ಆಗೇ ಇತ್ತು, ಈಗೀಗ ಡೆವಲಪ್ ಮಾಡಿದ್ದಾರೆ. ಬನ್ನಿ. ಇಲ್ಲೇ ಗೌತಮ್ ಅವರೇ, ನಾನು ಓದಿದ್ದು, ಫ್ರೆಂಡ್ಸ್ ಜೊತೆ ಆಟ ಆಡಿದ್ದು, ಊಟ ಶೇರ್ ಮಾಡಿದ್ದು, ಅತ್ತಿದ್ದು, ನಕ್ಕಿದ್ದು ಇಲ್ಲ ಇಲ್ಲಿ ತುಂಬಾನೇ ನೆನ್ಪುಗಳಿದೆ. ಕೊನೆಗೊಂದಿನ ಸ್ಕೂಲ್ ಬಿಟ್ಟು ಹೋಗೋ ದಿನ ಬಂದಾಗ ನಾನು ತುಂಬಾನೇ ಹತ್ತಿದ್ದೆ. ಆಗ ನಾನು ಹತ್ತಿರದವ್ರನ್ನ ಯಾರೋ ಕಳ್ಕೊಂಡೆ ಅನ್ನೋಷ್ಟು ನೋವಾಗಿತ್ತು ನನಗೆ. ಸ್ಕೂಲ್ ಅಂದ್ರೇನೆ ಹಾಗಲ್ವಾ, ನಾವೆಷ್ಟೇ ದೊಡ್ಡವರಾಗಿದ್ರು ಇಲ್ಲಿ ಬಂದ್ಮೇಲೆ ಚಿಕ್ಕವರಾಗ್ಬಿಡ್ತೀವಿ. ಅದು ನಮ್ಮನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾ, ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್.
ನೀವು ನೋಡಿಬೇಕಾದ್ರೆ ನಮಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗಿ ಪಾಠ ಹೇಳಿರ್ತಾರಲ್ಲ, ಅವರಲ್ಲಿ ಸುಮಾರು ಜನ ಹೆಸರು ನಮಗೆ ಜ್ಞಾಪಕ ಇರಲ್ಲ. ಬಟ್ ಸ್ಕೂಲ್ ಟೀಚರ್ಸ್ ಆಗಲ್ಲ, ನಾವು ಅವ್ರನ್ನ ಮರೆಯಲ್ಲ. ಸ್ಕೂಲ್ ಅಂದ ಕೂಡಲೇ ನಮಗೆ ಏನೋ ಒಂದು ವಿಶೇಷ ಅಟ್ಯಾಚ್ಮೆಂಟು, ಇದೇನೋ ಮನ್ಸಿಗೆ ತುಂಬ ಹತ್ತಿರ ಆಗಿರುತ್ತೆ ಅಲ್ವಾ? ಈ ಕಡೆ ಬನ್ನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಕ್ಲಾಸ್ ರೂಮು. ಯಾಕೆ ಅಂತ ಕೇಳ್ಬಿಡಿ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಮುಂಚೆ ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಇರೋದು, ಇಲ್ಲಿ ಇದು ನನ್ನ ಜಾಗ, ನಾನು ಇಲ್ಲಿ ಕೂರ್ತಿದ್ದೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಎಷ್ಟೇ ಆದರೂ ಮೇಷ್ಟ್ರ ಮಗಳಲ್ವಾ? ಯಾ, ಬಟ್ ಆಗ ಈ ಥರ ಡೆಸ್ಕ್ ಇರ್ತಿರ್ಲಿಲ್ಲ, ಮರದ ಬೆಂಚ್ ಇರ್ತಿತ್ತು. ಅದರಲ್ಲಿ ನನ್ನ ಕೈವಾರ, ನನ್ನ ಕಾಂಪಸ್ಸಲ್ಲಿ ಮುಂದೆ ಏನಾಗ್ತೀನಿ ಅನ್ನೋದನ್ನು ಆಗಲೇ ಬರೆದುಬಿಟ್ಟಿದೆ. ಸೊ ಟೀಚರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದು ನೀವು ಕ್ಲಾಸ್ ರೂಮಲ್ಲಿ. ಸೊ ಬೆಂಚ್ ಮೇಲೆ ಏನು ಬರೆದಿದ್ರು ಅದೇ ಆಗಿದ್ದೀರಾ. ಗುಡ್. ಪ್ರಪಂಚದಲ್ಲಿ ತುಂಬ ಕಡಿಮೆ ಜನಕ್ಕೆ ತಾವು ಕಂಡ ಕನಸನ್ನು ನನಸು ಮಾಡ್ಕೊಳಕ್ಕಾಗೋದು, ಹಾಗೆ ಬದುಕೋದಕ್ಕಾಗೋದು. ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಯು ಆರ್ ದ ಲಕ್ಕಿ ಒನ್. ಆ್ಯಂಡ್ ನಿಮ್ಮ ಕನಸನ್ನು ಜೀವಿಸ್ತಾ ಇದ್ದೀರಾ. ಕಂಗ್ರಾಟ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್. ಹೌದು, ನೀವೇನಾಗಬೇಕು ಅಂದ್ಕೊಂಡಿದ್ರಿ? ನಾನಾ ಹೇಳಿದ್ರೆ ನಗಲ ತಾನೆ. ನಾನು ಲಾರಿ ಡ್ರೈವರ್ ಆಗಬೇಕು ಅಂದ್ಕೊಂಡಿದ್ದೆ. ಸಾರಿ, ಲಾರಿ ಡ್ರೈವರ್. ನನಗೆ ಲಾರಿ ಅಂದರೆ ಏನೋ ಒಂದು ಅಟ್ರಾಕ್ಷನ್, ಏನೋ ಒಂಥರ ಖುಷಿ. ಏನೋ ಅದು ಬರ್ತಾ ಇದ್ರೆ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಕೊಡ್ತಾನಲ್ಲ, ಆ ಥರದ್ದು ಫೀಲು. ಆದರೆ ಲಾರಿ ಡ್ರೈವರ್ ಆಗಬೇಕು, ಅದ್ರ ಗತ್ತೆ ಬೇರೆ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂದ್ಕೊಂಡಿದ್ದೆ. ವಾ, ಲಾರಿ ಡ್ರೈವರ್ ಆಗಬೇಕಾಗಿರೋರು 100 ಲಾರಿಗೆ ಓನರ್ ಆಗೋಗ್ಬಿಟ್ಟಿದ್ರ. ಚೆ ಎಂತ ಟ್ರಾಜೆಡಿ. ಬಟ್ ನೋ, ನನ್ನ ಕನಸು ಇನ್ನೂ ಜೀವಂತವಾಗಿದೆ. ಒಂದಲ್ಲ ಒಂದಿನ ನಾನು ಲಾರಿ ಓಡಿಸ್ತೀನಿ. ಬಟ್ ಏನು ಮಾಡಲಿ, ಗೌತಮ್ ದಿವಾನ್ ಆಗ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಓಕೆ ಗೌತಮ್ ಅವರೇ, ನೀವು ಲಾರಿ ಡ್ರೈವರ್ ಆದ ದಿನ ನಾನು ನಿಮ್ಮ ಕ್ಲೀನರ್ ಆಗಿ ನಿಮ್ಮ ಪಕ್ಕದಲ್ಲೇ ಇರ್ತೀನಿ. ಓಕೆ, ಡನ್ ಡೀಲ್. ಹೌದು, ಇವಾಗಾಗ ಈ ಸ್ಕೂಲ್ಗೆ ಬಂದು ಹೋಗ್ತಾ ಇರ್ತೀರಾ? ಹಾಗಾಗಿ ಬಂದು ಹೋಗ್ತಿರ್ತೀನಿ. ಅಪ್ಪನೂ ಇಲ್ಲೇ ಟೀಚ್ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ತುಂಬಾ ಸ್ಪೆಷಲ್. ಥರ ದೇವಸ್ಥಾನದ ಥರ. ಇಲ್ಲಿ ಬಂದರೆ ನನಗೆ ಆ ಥರದೊಂದು ಅನುಭವ ಸಿಗುತ್ತೆ. ಕೋರ್ಸ್, ಸ್ಕೂಲ್ ದೇವಸ್ಥಾನನೇ. ಮಕ್ಕಳ ಭವಿಷ್ಯನ, ದೇಶದ ಭವಿಷ್ಯನ ರೂಪಿಸೋ ದೇವಸ್ಥಾನ. ಬಟ್ ಬೇಜಾರಿನ ವಿಷಯ ಏನು ಗೊತ್ತಾ, ಈಗೀಗ ಇದೆಲ್ಲ ಒಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. LKGಯಿಂದ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಆಮೇಲೆ 15-20 ಸಾವಿರ ಅಂತ ಸ್ಟಾರ್ಟಿಂಗ್ ಸ್ಯಾಲ್ರಿ ಕೆಲಸ ಮಾಡೋ ಥರ ಆಗೋಗಿದೆ. ಎಜುಕೇಷನ್ ಅಂತ ಇನ್ವೆಸ್ಟ್ ಮಾಡಿದ್ದಕ್ಕೂ ಆಮೇಲೆ ಅದರಿಂದ ಸಿಗೋ ರಿಟರ್ನ್ಸ್ ಒಂದಕ್ಕೊಂದು ತಾಳಮೇಳನೇ ಇರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.